ನೋಡಿ ಕೇವಲ 3 ಗಂಟೆಗಳಲ್ಲಿ 11 ಏರ್ ಬೇಸ್ಗಳನ್ನ ಧ್ವಂಸ ಮಾಡೋದು ಅಂತ ಹೇಳಿದ್ರೆ ತಮಾಷೆಯ ಮಾತಲ್ಲ. ಇದಕ್ಕೆ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಸಾಥ್ ಕೊಟ್ಟಿದೆ. ರವಿ ಜೋಶಿ ಅವರೇ, ಇಸ್ರೋ ಕಳಿಸಿರುವಂತಹ ಸ್ಯಾಟಲೈಟ್ ಇಮೇಜಸ್ಗಳು ಏರ್ ಡಿಫೆನ್ಸ್ ಸಿಸ್ಟಮ್ ಒಂದು ರೀತಿಯಾಗಿ ಸಿಬ್ಲಿಂಗ್ಸ್ ರೀತಿಯಾಗಿ ಒಟ್ಟಾಗಿ ಕೆಲಸ ಮಾಡಿದೆ ಅಂತ. ಹೌದು ಹೌದು ಆಕ್ಚುಲಿ ಇದು ಫಸ್ಟ್ ಟೈಮ್ ಇಟ್ಸ್ ಎ ಟೆಕ್ನಾಲಜಿಕಲ್ ವಾರ್ that India is demonstrating to the world. Right. You know, the first technological war in the world was the 1991 war by US on Iraq. Adadmele, the same model is being followed by most developed countries, that they attach these mini cameras to the missiles, so the camera will capture the position before the explosion. ಆಮೇಲೆ ಅದು ಧ್ವಂಸ ಆದಮೇಲೆ ಪಿಕ್ಚರ್ ಕೂಡ ಅದು ಕ್ಯಾಪ್ಚರ್ ಮಾಡುತ್ತೆ. ಆ್ಯಂಡ್ ವಿ ಆಲ್ಸೋ ನೌ ಡಿಪೆಂಡ್ ಅಪಾನ್ ಸೋಷಿಯಲ್ ಮೀಡಿಯಾ. ಈಗ ಅದೊಂದು ದೊಡ್ಡ ಫೋರ್ಸ್ ಮಲ್ಟಿಪ್ಲೈಯರ್ ಆಗಿದೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನದ ಜನರೇ ತಮ್ಮ ತಮ್ಮ ಪ್ರಾಂತ್ಯದಲ್ಲಿ ಏನೇನು ಅಟ್ಯಾಕ್ ಆಯಿತು ಅದು ತೋರಿಸ್ತಾ ಇದ್ದಾರೆ. ಸೊ ನಮಗೆ ಇಮಿಡಿಯೇಟಾಗಿ ಮುರಿದ್ಕೆಯಲ್ಲಿ ಮಾಸ್ಕ್ ಬಿದ್ದೋಗಿದ್ದು, ಆಮೇಲೆ ಬಹಾವಲ್ಪುರ್ನಲ್ಲಿ ಮಾಸ್ಕ್ ಬಿದ್ದೋಗಿದ್ದು, ಅದೆಲ್ಲ ನಮಗೆ ಪಿಕ್ಚರ್ಸು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಿಕ್ತು ನಮಗೆ. ಸೊ ಅದರಲ್ಲಿ ಇನ್ಫ್ಯಾಕ್ಟ್ ಜೈಷ್ ಎ ಮೊಹಮ್ಮದ್ ಚೀಫ್ ಇದ್ದಾನಲ್ಲ, ಮಸೂದ್ ಅಜರ್, he made a statement on social media platform, X platform, that 10 ಜನ ತನ್ನ ರಿಲೇಟಿವ್ಸ್ 10 ಸಂಬಂಧಪಟ್ಟವರು 10 ಜನ ಆ ಮಾಸ್ಕ್ ಅಟ್ಯಾಕ್ನಲ್ಲಿ ತೀರ್ಕೊಂಡ್ರು ಅಂತ. ಸೊ ಅದು ದೊಡ್ಡ ಅಚೀವ್ಮೆಂಟ್ ಅದು ನಮಗೆ. ಸೊ ಈಗ ಇವತ್ತು ನಮ್ಮ ಮಿಲಿಟರಿ ಸ್ಪೋಕ್ಸ್ ಪರ್ಸನ್ ಏನು ಹೇಳಿದ್ರು, ನಾವು 9 ಲೊಕೇಶನ್ನಲ್ಲಿ ಅಟ್ಯಾಕ್ ಮಾಡಿದರೆ 100 ಉಗ್ರವಾದಿಗಳನ್ನು ನಾವು ಕೊಂದಿದ್ದೇವೆ ಅಂತ ಹೇಳಿದರು. ಅದು ದಟ್ ಈಸ್ ದ ಫಸ್ಟ್ ಟೈಮ್ ಸ್ಪೆಸಿಫಿಕ್ ನಂಬರ್ ಹೇಳಿದ್ದು. ಸೊ ಇದು ದೊಡ್ಡ ಅಚೀವ್ಮೆಂಟ್. ಇದು ಒಂದೇ ದಿನದಲ್ಲಿ ನೀವು ಹೇಳಿದ 3 ತಾಸಿನಲ್ಲಿ ನಾವು 100 ಉಗ್ರವಾದಿಗಳನ್ನು ನಾವು ನಾಶ ಮಾಡಿದ್ದೀವಿ, ಅವರ ಹೆಡ್ ಕ್ವಾರ್ಟರ್ಸನ್ನು ನಾಶ ಮಾಡಿದ್ದೀವಿ. ಅದು ಒಂದು ಟೆರಿಫೈಯಿಂಗ್ ವಾರ್ನಿಂಗ್ ಟು ದ ಪಾಕಿಸ್ತಾನೀಸ್. ಸೊ ಅವರಿಗೆ ನಾವು ಹೇಳ್ತಾ ಇದ್ದೀವಿ, ನೀವು ಎಲ್ಲಿ ಹೈಡ್ ಮಾಡ್ತಾ ಇದ್ದೀರಿ ನಮಗೆ ಗೊತ್ತು, ನಿಮ್ಮ ಲೊಕೇಶನ್ ನಮಗೆ ಗೊತ್ತು, ನಾವು ನಿಮ್ಮನ್ನು ಎಲ್ಲಿ ಬೇಕಾದರೂ ಅಲ್ಲಿ ಬಂದು ನಾವು ನಿಮ್ಮನ್ನು ಧ್ವಂಸ ಮಾಡೋ ನಮಗೆ ತಾಕತ್ತಿದೆ ಅಂತ ನಾವು ತೋರಿಸಿದ್ದೀವಿ. ಸೊ ಇದು ಆಮೇಲೆ ನಾವು ಅಲ್ಲಿ ಧ್ವಂಸ ಮಾತ್ರ ಮಾಡಿಲ್ಲ, ಬಟ್ ನಾವು ವಿ ಆರ್ ಶೋಯಿಂಗ್ ಟು ದ ಹೋಲ್ ವರ್ಲ್ಡ್ that now that is the technological superiority. ಟೆಕ್ನಾಲಜಿ ಬಗ್ಗೆ ಮಾತನಾಡ್ತಾ ಇದ್ರಿ ರವಿ ಜೋಶಿ ಅವರೇ. ಈ ರೀತಿಯಾಗಿ ಸ್ಯಾಟಲೈಟ್ ಇಮೇಜಸ್ ಗಳೆಲ್ಲವೂ ಕೂಡ ಪಾಕಿಸ್ತಾನದಂತ ರಾಷ್ಟ್ರ ಮಾಡ್ತಾ ಇರುವಂತಹ ಆರೋಪದಿಂದ ಕೂಡ ಮುಕ್ತವಾಗೋದಕ್ಕೆ ಸಹಾಯ ಮಾಡುತ್ತೆ ಅಂತ, ಸಿವಿಲಿಯನ್ಸ್ ಮೇಲೆ ಟಾರ್ಗೆಟ್ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಬಟ್ ಪ್ರಿಸೈಸ್ ಅಟ್ಯಾಕ್ ಯಾವ ರೀತಿಯಾಗಿತ್ತು ಅನ್ನೋದಾಗಿ ಸ್ಯಾಟಲೈಟ್ ಇಮೇಜಸ್ ಮೂಲಕವಾಗಿನೇ ತೋರಿಸ್ಕೊಟ್ರು ನಿನ್ನೆ ದಿನ ಜೋಶಿ ಅವರೇ. ಹೌದು ಹೌದು ಇನ್ಫ್ಯಾಕ್ಟ್ ನಾವು May 7th ಅಟ್ಯಾಕ್ ಶುರು ಮಾಡಿದಾಗಲೇ ನಾವು ಹೇಳಿದ್ವಿ, ವಿ ಆರ್ ಕ್ಯಾರಿಂಗ್ ಔಟ್ ಮೆಷರ್ಡ್, ಕ್ಯಾಲಿಬ್ರೇಟೆಡ್, ನಾನ್ ಎಸ್ಕಲೇಟರಿ ಅಟ್ಯಾಕ್ಸ್ ಆನ್ ಪಾಕಿಸ್ತಾನಿ ಟೆರರಿಸ್ಟ್ ಲೊಕೇಶನ್ಸ್. ಅದು ನಾಟ್ ಮಿಲಿಟರಿ ಲೊಕೇಶನ್ಸ್. ನಾವು ಮಿಲಿಟರಿ ಲೊಕೇಶನ್ಸನ್ನು ಅಟ್ಯಾಕ್ ಮಾಡಿಲ್ಲ, ಸಿವಿಲಿಯನ್ ಅರ್ಬನ್ ಸೆಂಟರ್ಸನ್ನು ಅಟ್ಯಾಕ್ ಮಾಡಿಲ್ಲ. ಅದು ನಾವು ಹೇಳಿದ್ವಿ, ಕ್ಲಿಯರಾಗಿ ಹೇಳಿದ್ವಿ. ಅದೇ ರೀತಿಯಾಗಿ ನಮ್ಮ ಮಿಸೈಲ್ ಸ್ಟ್ರೈಕ್ಸ್ ಆಗಲಿ, ಡ್ರೋನ್ ಸ್ಟ್ರೈಕ್ಸ್ ಆಗಲಿ, ಏರ್ಫೋರ್ಸ್ ಸ್ಟ್ರೈಕ್ಸ್ ಆಗಲಿ, ಅದೇ ರೀತಿಯಾಗಿ ಅವರು ಆಪರೇಷನ್ಸ್ ಮಾಡಿದ್ದಾರೆ. ಸೊ ಅದನ್ನು ನಾವು ಟೆಕ್ನಾಲಜಿ ಈಸ್ ಹೆಲ್ಪಿಂಗ್ ಅಸ್ ಟು ಶೋ ಟು ದ ವರ್ಲ್ಡ್. ನಾವು ಎಲ್ಲ ಮಿಸ್ಇನ್ಫಾರ್ಮೇಷನ್ನು, ಡಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ ಪಾಕಿಸ್ತಾನದವರು ಮಾಡಿದ್ರು, ಅದನ್ನು ಡಿಸ್ಪ್ರೂವ್ ಮಾಡಲಿಕ್ಕೆ ಇದು ಬಹಳಷ್ಟು ಬಲ ಕೊಡ್ತು. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇನ್ ಅವರ್ ವಾರ್ಫೇರ್ ಟೆಕ್ನಾಲಜಿ. ನಿಜ ನಿಜ ನಿಜ. ನಮ್ಮ ಜೊತೆಗೆ ಜನರಲ್ ನಂಜಪ್ಪ ಅವರು ಕೂಡ ಇದ್ದಾರೆ, ಮೇಜರ್ ಜನರಲ್. ಕ್ಷಮಿಸಿ, ಸಿವಿಲಿಯನ್ಸ್ ಟಾರ್ಗೆಟ್ ಅನ್ನ ಯಾವತ್ತೂ ಮಾಡಿಲ್ಲ ಅನ್ನೋದನ್ನ ಆರಂಭದಿಂದಲೂ ಕೂಡ ಹೇಳ್ಕೊಂಡು ಬಂದಿತ್ತು. ಈಗಲೂ ಕೂಡ ಕೆಲವೊಂದು ಸಾಕ್ಷ್ಯಗಳನ್ನ ನಾವು ನೋಡಿದಾಗ ಟೆಕ್ನಿಕಲಿ ಸ್ಟ್ರಾಂಗ್ ಇರೋದ್ರಿಂದ ನಮಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕಾಗ್ತಾ ಇದೆ. ಹೌದು, ಎಲ್ಲೂ ಕೂಡ ಸಿವಿಲಿಯನ್ ಟಾರ್ಗೆಟ್ ಆಗಿಲ್ಲ. ವಾಯುನೆಲೆಗಳನ್ನ ಧ್ವಂಸ ಮಾಡಿರೋದು ಯಾವಾಗ ಇವರು ಟೆರರ್ ಟಾರ್ಗೆಟ್ ಮಾಡಿದಾಗ ಅದನ್ನ ಡಿಫೆಂಡ್ ಮಾಡ್ಕೊಂಡು ಬರ್ತಾರೆ. ನಾವು ಉಗ್ರರನ್ನ ಸಾಯಿಸಿದಿರಿ, ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಅಂತ ಬಂದಾಗ ಮಾತ್ರ ವಾಯುನೆಲೆಯ ಮೇಲೆ ನಾವು ದಾಳಿಯನ್ನ ಮಾಡಿದ್ವಿ ಅನ್ನುವಂತ ವಿಚಾರಗಳನ್ನ ನಮ್ಮ
ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು ನಿನ್ನೆ ದಿನದ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ. ಸ್ಟುಡಿಯೋದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಜೊತೆಗೆ ಈಗ ರಕ್ಷಣಾ ವಿಶ್ಲೇಷಕ ಗಿರೀಶ್ ಲಿಂಗಣ್ಣ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾವು ಅವಾಗಲೇ ಮಾತನಾಡ್ತಾ ಇದ್ವಿ 11 ಏರ್ಬೇಸ್ ಗಳನ್ನ ಹೊಡೆದಾಕೋದು, ಯಾವ್ಯಾವ ರೀತಿಯಾದಂತಹ ಡ್ಯಾಮೇಜಸ್ ಗಳಾಗಿದೆ, ಅದರ ಜೊತೆಗೆ ಸಾಕ್ಷಿಯ ಸಮೇತವಾಗಿ ಮಾತನಾಡಿರುವಂತದ್ದು ನಿನ್ನೆ ದಿನ ಸ್ಯಾಟಲೈಟ್ ಇಮೇಜಸ್ ಗಳು, ಅದರಲ್ಲಿ ಸುಳ್ಳಿಲ್ಲ ಅಥವಾ ಸಿವಿಲಿಯನ್ ಟಾರ್ಗೆಟ್ ಅಂತ ಏನ್ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಏನು ಆಗಿಲ್ಲ, ಅಕ್ಕಪಕ್ಕದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಗಳಿತ್ತು ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಗಿರೀಶ್ ಲಿಂಗಣ್ಣ ಅವರೇ. ಹೌದು, ನಾವು ಅಟ್ಯಾಕ್ ಮಾಡಿರೋದು ಓನ್ಲಿ ಏರ್ ಬೇಸ್ ಅಂದರೆ ಇಟ್ ವಿಲ್ ಹ್ಯಾವ್ ಕಮ್ಯುನಿಕೇಷನ್ನು, ಕಮಾಂಡ್ ಸೆಂಟರು, ಲಾಜಿಸ್ಟಿಕ್ ಸೆಂಟರು, ಪವರ್ ಜನ್ರೇಷನ್ನು, ರನ್ವೇ, ಇಂಥ ಇನ್ಫ್ರಾಸ್ಟ್ರಕ್ಚರ್ನ ಡ್ಯಾಮೇಜ್ ಮಾಡಿದ್ದೀವಿ. ಹೇಗೆ ಡ್ಯಾಮೇಜ್ ಮಾಡಿದ್ದೀವಿ ಗೊತ್ತಿಲ್ಲ, ಮೇ ಬಿ ಥ್ರೂ ಡ್ರೋನ್ಸ್, ಡ್ರೋನ್ಸ್ ಇಲ್ಲ ಬ್ರಹ್ಮೋಸ್ ಮಿಸೈಲ್ ಯೂಸ್ ಮಾಡಿದ್ದೀವ. ಬಿಕಾಸ್ ನೆನ್ನೆ ಹೇಳಿದ್ದ ಆಪರೇಷನಲ್ ಡೀಟೇಲ್ಸ್ ಅವರೇನು ಶೇರ್ ಮಾಡಿಲ್ಲ. ಕೆಲವು ಮಾಹಿತಿ ಪ್ರಕಾರ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ನೋಡಿರೋದು, ದೇ ಟೆಲ್ ದಟ್ ದೇ ಹ್ಯಾವ್ ಯೂಸ್ ದಿಸ್ ಬ್ರಹ್ಮೋಸ್ ಮಿಸೈಲ್ ಟು ಡಿಸ್ಟ್ರಾಯ್ ದಿಸ್ ಏರ್ ಬೇಸಸ್ ಅಂತ ಹೇಳ್ತಾರೆ. ಸೊ ಅದು ಬಿಟ್ಟರೆ ಬೇರೆ ಇನ್ಯಾವ ಥರ ಮಾಹಿತಿನೂ ಇಲ್ಲ. ಅಫ್ಕೋರ್ಸ್ ಆ ಬ್ರಹ್ಮೋಸ್ ಎಲ್ಲ ಯೂಸ್ ಮಾಡಿದರೆ ಇಟ್ ಈಸ್ ಮತ್ತೆ ರೀಬಿಲ್ಡ್ ಮಾಡಬೇಕು. ಇಟ್ ವಿಲ್ ಬಿಕಮ್ ಏನಂತ ಹೇಳ್ತಾರೆ, ನೋ ಯೂಸ್ ಏರ್ ಬೇಸ್ ಆಗುತ್ತೆ. ಸೊ ನಾನು ಹೇಳ್ದಂಗೆ ಫಸ್ಟ್ ದೇ ವಿಲ್ ಡೂ ಸೀಡ್ ಆಪರೇಷನ್, ಅಂದರೆ ಸಪ್ರೆಸಿಂಗ್ ಆಫ್ ಎನಿಮಿ ಏರ್ ಡಿಫೆನ್ಸ್ ಸಿಸ್ಟಮ್. ದಟ್ ಈಸ್ ದಿ ವೆರಿ ಮೇಜರ್ ವೆರಿ ಫಸ್ಟ್ ಹೆಜ್ಜೆ ಎಲ್ಲರೂ ಮಾಡೋದು. ಒನ್ಸ್ ಏರ್ ಸ್ಪೇಸ್ನ ನಾವು ಡಾಮಿನೇಟ್ ಮಾಡೋಕ್ಕೆ ಶುರು ಮಾಡಿದಾಗ ದೆನ್ ದ ಆರ್ಮಿ ಕ್ಯಾನ್ ಗೋ ಇನ್ಸೈಡ್ ವೆರಿ ಫಾಸ್ಟ್. ಸೊ ದಟ್ ಈಸ್ ದಿ ಫಸ್ಟ್ ಸ್ಟೇಜ್ ವಾಟ್ ದೇ ಹ್ಯಾವ್ ಆಲ್ರೆಡಿ ಟೇಕನ್ ಎಸ್ಟರ್ಡೇ. ಅದಾದಮೇಲೆ ನೀವು ಗೊತ್ತಿರಬೇಕು, ದೇ ಹ್ಯಾವ್ ಗಾನ್ ಆ್ಯಂಡ್ ಅಪ್ರೋಚ್ ಅಮೇರಿಕನ್ಸು ಒಂದು ನೂರ್ಖಾನ್ ಬೇಸೋ ಯಾವುದೋ ಒಂದು ಹೊಡೆದಾಗ, ಬಿಕಾಸ್ ದೇರ್ ವಾಸ್ ದಿ ಮಿಸೈಲ್ಸ್ ವಿಚ್ ವಾಸ್ ಸ್ಟೋರ್ಡ್ ಫಾರ್ ಅಟ್ಯಾಕಿಂಗ್ ಇಂಡಿಯಾ. ಸೊ ಈ ಏರ್ ಬೇಸ್ನೇ ಹೊಡೆದ್ಮೇಲೆ ಆ ಮಿಸೈಲ್ ಸ್ಟೋರೇಜ್ ಫೆಸಿಲಿಟಿನ ಹೊಡಿತಾರೆ ಅಂದಾಗ ಅಸೀಂ ಮುನೀರ್ ಕಾಲ್ ದಟ್ ಅಮೇರಿಕನ್ ಫಾರಿನ್ ಸೆಕ್ರೆಟ್ರಿ. ಆಮೇಲೆ ಅವರು ನಮ್ಮ DGMOಗೆ ಮಾತಾಡಿ ದೇ ಹ್ಯಾವ್ ಟೋಲ್ಡ್ ದಟ್ ಕೈಂಡ್ಲಿ ಡಿಸ್ಕಸ್ ವಿತ್ ದೆಮ್ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಿನ್ನೆ ನಡೆದಿದ್ದ ಪ್ರೆಸ್ ಕಾನ್ಫರೆನ್ಸಲ್ಲಿ ಅಮೇರಿಕನ್ ಅವರ ಹೆಸರೇ ಎತ್ತಿಲ್ಲ, ನಮ್ಮ ಯಾವುದು ಹೆಸರು ಕೊನೆವರೆಗೂ ಎತ್ತಲೇ ಇಲ್ಲ ಅವರು. ಬಟ್ ಬೇರೆ ಇದರಲ್ಲಿ ನಮಗೆ ಇನ್ಫಾರ್ಮೇಶನ್ ಇರೋದು. ಸೊ DGMO ವಾಸ್ ಇನ್ಸ್ಟ್ರಕ್ಟೆಡ್ ಟು ಟಾಕ್ ಟು ದೇರ್ DGMO ಅಷ್ಟೇ. ಇದೇ ಮಾತಾಡಿ ಹಂಗೆ ಮಾತಾಡಿ ಅಂತ ನಮಗೆ ಅವ್ರಿಗೇನು ಹೇಳಿಲ್ಲ. ಸೊ ದೇ ಮೇಡ್ ಅವರ್ DGMO ಹ್ಯಾಸ್ ಮೇಡ್ ದೆಮ್ ಟು ವೇಟ್ ಫಾರ್ ಮೋರ್ ದೆನ್ 2 hours. ಆಮೇಲೆ ಇವ್ರು ಫೋನ್ ಮಾಡಿ ಮಾತಾಡಿದ್ದಾರೆ ಅಬೌಟ್ ದಿ ನಾಟ್ ದಿ ಸೀಸ್ ಫೈರ್ ಅಂತ ಹೇಳಿದ್ದಾರೆ. ಇಟ್ ಈಸ್ ಓನ್ಲಿ ವಿ ಹ್ಯಾವ್ ರೀಚ್ ಟು ದಿ ಅಂಡರ್ಸ್ಟ್ಯಾಂಡಿಂಗ್, ನಾಟ್ ಸೀಸ್ ಫೈರ್. ಅಂಡರ್ಸ್ಟ್ಯಾಂಡಿಂಗ್ ಇಸ್ ಡಿಫ್ರೆಂಟ್, ಸೀಸ್ ಫೈರ್ ಇಸ್ ಡಿಫ್ರೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಾನು ನೀವು ಜಗಳ ಮಾಡ್ತಾ ಇದ್ದೀವಿ, ಆಯಿತು ನಾವಿಬ್ರು ಜಗಳ ಮಾಡಲ್ಲ ನಿಲ್ಸೋಣ, ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೀಸ್ ಫೈರ್ ಅಂದರೆ ಏನು, ಸಾಹೇಬ್ರು ಮಧ್ಯಸ್ಥಿಕೆಯಲ್ಲಿ ನೀವಿಬ್ರು ಬರ್ಕೊಡಿ, ನಾನು ಗಲಾಟೆ ಮಾಡಲ್ಲ ಅಂತ ಬರ್ಕೊಡು, ನೀನು ಬರ್ಕೊಡು ಅಂತ ಇವ್ರು ವಿಟ್ನೆಸ್ಸಲ್ಲಿ ಇಟ್ಕೊಂಡು ನಾವು ಮಧ್ಯಸ್ಥಿಗೆ ಇಟ್ಕೊಂಡು ನೀವು ಬರೆದು ಕೊಟ್ಟು, ದಟ್ ಈಸ್ ದ ಸೀಸ್ ಫೈರ್. ಸೊ ದಟ್ ಈಸ್ ನಥಿಂಗ್ ಹ್ಯಾಸ್ ಹ್ಯಾಪೆಂಡ್. ಇಟ್ ಈಸ್ ಓನ್ಲಿ ಅನ್ ಅಂಡರ್ಸ್ಟ್ಯಾಂಡಿಂಗ್. ಸದ್ಯಕ್ಕೆ ನಾವಿಬ್ರು ಮಾತಾಡೋದು ಬೇಡ, ಅವ್ರು ಬರಲಿ, ಅವ್ರು ಬಂದ್ಮೇಲೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡೋಣ. ದಟ್ ಈಸ್ ಸೀಸ್ ಫೈರ್. ರೈಟ್. ನಂಜಪ್ಪ ಅವರೇ, ಇದೀಗ ಆಬ್ದಾಲಿ ಮಿಸೈಲ್ಗಳು ಯಾವ ರೀತಿಯಾಗಿ ಬಂತು, ಅರ್ಧಕ್ಕೆ ಬಿತ್ತು ಅನ್ನೋದನ್ನೆಲ್ಲ ನೋಡಿದ್ವಿ ನಾವು. ಟೆಕ್ನಾಲಜಿ ಸ್ಟ್ರಾಂಗ್ ಆಗಿದೆ, ಅವರೇನೋ ಬಂದು ನಮ್ಮ ಕ್ಯಾಪಿಟಲ್ನ ಹೊಡೆದ್ಬಿಡ್ತಾರೆ, ಆ ರೀತಿಯಾದಂಥ ಭಯ ಇಲ್ಲ. ಬಟ್ ಟೆರರ್ ಆಕ್ಟಿವಿಟೀಸ್ಗಳ ಒಂದು ಅಂತ್ಯ ಆಗಲೇಬೇಕು ಅನ್ನುವಂಥದ್ದು, ಪಾಕಿಸ್ತಾನದಿಂದ ಏನಾದರೂ ಥ್ರೆಟ್ ಇದ್ರೆ ಅದು ಟೆರರ್ ಆಕ್ಟಿವಿಟೀಸ್ ಮಾತ್ರ ಅಂತ. ಸೊ ಇದಕ್ಕಾದ್ರೂ ಒಂದು ಫುಲ್ ಸ್ಟಾಪ್ ಇರಬೇಕು. ಈ ಒಂದು ಹೆಜ್ಜೆ ಮುಂದಿಟ್ಟಿದೀವಲ್ಲ, ಮತ್ತೆ ಹಿಂದೆ ಬರ್ದೇನೆ ಅಟ್ಲೀಸ್ಟ್ ಟೆರರ್ ಆಕ್ಟಿವಿಟೀಸ್ ಗಳನ್ನ ಸ್ಟಾಪ್ ಮಾಡಿಸೋ ಬತ್ತ ಚಿಂತನೆ ಮಾಡಬೇಕು ಅಂತ. ನಮ್ದು ಮೇನ್ ಪ್ರಾಬ್ಲಮ್ ಅವರು ಟೆರರಿಸ್ಟ್ ಆಕ್ಟಿವಿಟಿ ಅಷ್ಟೇ. ಅವ್ರು ಪಾಕಿಸ್ತಾನದ ಜೊತೆಲಿ ನಮಗೇನು ತೊಂದರೆ ಇಲ್ಲ. ಪಾಕಿಸ್ತಾನದ ಆರ್ಮ್ ಫೋರ್ಸಸ್ ನಾವು ಯಾವ ಟೈಮಲ್ಲಿ ಅವ್ರು ನ್ಯೂಟ್ರಲೈಸ್ ಮಾಡ್ಬೋದು. ನಮ್ಮದು ಟೆಕ್ನಾಲಜಿಕಲಿ ಸ್ಟ್ರೆಂತ್ ಎಲ್ಲಲ್ಲಿ ನಾವು ಅಡ್ವಾನ್ಸ್ ಅವರಿಂದ ಮುಂದೆ ಇದ್ದೇವೆ. ಅದಕ್ಕಾಗಿ ದಿಸ್ ಇಸ್ ಅ ವೆಪನ್ ಫಾರ್ ವೀಕ್. ಪಾಕಿಸ್ತಾನ ಅವ್ರು ಏನು ಮಾಡ್ತಾರೆ, ಅವರು ನಮ್ಮ ಜೊತೆಲಿ ಚಾಲೆಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಔಟ್ ರೈಟ್ ವಾರ್ ಇದ್ದರೆ. ಅದಕ್ಕಾಗಿ ಟೆರರಿಸ್ಟ್ ಆಸ್ ಎ ಸ್ಟೇಟ್ ಪಾಲಿಸಿ, ಟೆರರಿಸ್ಟ್ಗಳನ್ನು ಕಳಿಸಿ ನಮ್ಮ ಇಲ್ಲಿ ನೋಡಿ ನೀವು ಜಮ್ಮು ಕಾಶ್ಮೀರ ನಮ್ಮ ಎಷ್ಟು ಆರ್ಮಿಯವರು ಎಂಗೇಜ್ ಆಗಿದ್ದಾರೆ. ಅವರು ಪಾಕಿಸ್ತಾನದವ್ರಿಗೇನು ತೊಂದರೆ ಇಲ್ಲ. ನಾವು ಈಗ ಅವ್ರನ್ನ ಸ್ವಲ್ಪ ಮೊಬಿಲೈಸ್ ನಾವು ಮಾಡಿ ಅವ್ರನ್ನ ಏನಾದರೂ ಥ್ರೆಟ್ ಎಲ್ಲಾದರೂ ಇರ್ಬೋದು ಅಂತ ಮಾಡಿದಾಗ ಅವರೆಲ್ಲ ಮೊಬಿಲೈಸ್ ಅವರು ಬಾರ್ಡ್ರಿಗೆ ಬಂದಿದ್ದಾರೆ. ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾದ್ರೆ ಅವ್ರ ಆರ್ಮಿಯವರಿಗೆ ಮೆಸೇಜ್ ಹೋಗಬೇಕು. ಇನ್ನು ಮುಂದೆ ನಾವು ಟೆರರಿಸ್ಟ್ಗಳನ್ನ ಟ್ರೈನ್ ಮಾಡಿ ಇಂಡಿಯಾಕ್ಕೆ ಕಳಿಸಿದರೆ ನಮ್ಮ ಮೇಲೆ ಸ್ವಲ್ಪ ಸ್ಟ್ರಾಂಗ್ ಮೆಸೇಜ್ ಆಗ್ತದೆ. ನಮ್ಮ ಆರ್ಮೀಸ್ ಸೆಂಟರ್ಸ್ಗಳನ್ನು ನಮ್ಮ ಆರ್ಮಿಗೆ
ಲೀಡರ್ಶಿಪ್ಗಳನ್ನು ಸುತ್ತ ಕೊಲ್ಲುವ ಚಾನ್ಸ್ ಇದೆ, ಆ ಕೆಪಬಿಲಿಟಿ ಇದೆ ಇಂಡಿಯಾಕ್ಕೆ ಅಂತ ಮೆಸೇಜ್ ಕೊಡ್ತೀವಿ. ಯಾಕೆಂತ ಹೇಳಿದ್ರೆ ಇದೆಲ್ಲ ಆಲ್ ಮಿಸೈಲ್ಸ್ ಎಲ್ಲ ಎಲೆಕ್ಟ್ರಾನಿಕ್ಸಲ್ಲಿ ಕೆಲಸ ಮಾಡ್ತದೆ. ಎಲೆಕ್ಟ್ರಾನಿಕ್ ಇದರನ್ನು ನಾವು ಬೇಕಾದ್ರೆ ಜಾಮ್ ಮಾಡ್ಬೋದು. ಅವರ ಮಿಸೈಲ್ ಬರುವಾಗ ನಾವು ನಮ್ಮ ಸಿಸ್ಟಮ್ ಇದೆಲ್ಲ ಅದು ಹೇಳ್ತಾರೆ, ನಮ್ಮ S-400 ರಷ್ಯಾದಿಂದ ತಂದಿದ್ದೇವೆ, ಅದನ್ನು ಡಿಟೆಕ್ಟ್ ಅಂಡ್ ಡಿಸ್ಟ್ರಾಯ್ ಅವ್ರು ಹೇಳ್ತಾರೆ ಅಪ್ ಟು 400 ಕಿಲೋಮೀಟರ್ ಇನ್ಸೈಡ್ ದೇರ್ ಟೆರಿಟರಿ ಓನ್ಲಿ. 4000 ಕಿಲೋಮೀಟರ್ ರೇಂಜ್ ಇದೆ ಅಂತೆ. 160 ಟಾರ್ಗೆಟ್ ಕ್ಯಾನ್ ಬಿ ಸೈಮಲ್ಟೇನಿಯಸ್ಲಿ ಡಿಟೆಕ್ಟ್ ಅಂಡ್ ಡಿಸ್ಟ್ರಾಯ್ಡ್. ಅವರೇ ಅದೇ ಆರ್ಡರ್ ಮಾಡ್ತಾರೆ, ಯಾವ ಮಿಸೈಲ್ ಫೈರ್ ಮಾಡಬೇಕು, ಏನು ಬರ್ತಾ ಇದೆ ಅಂತೇಳಿ ಇದೇ ಸಿಸ್ಟಮೇ ಡೈರೆಕ್ಟ್ ಮಾಡ್ತಾರೆ. ಆ ಕೆಪಬಿಲಿಟಿ ನಮ್ಮಲ್ಲಿದೆ, ಅವರ ಕೆಪಬಿಲಿಟಿ ವೀಕ್ ಇದೆ. ನಮ್ದು ಹೋಗಿ ಅವರು ಹೊಡೆದಿದ್ದಾರಲ್ಲ, ಅವರ ಏರ್ಪೋರ್ಟ್ಗೆಲ್ಲ ಹೊಡೆದಿದ್ದೇವೆ. ಸೊ ಅವರ ಕೆಪಬಿಲಿಟಿ ಯಾವ ರೀತಿ ಎಷ್ಟು ವೀಕ್ ಇದೆ ಅನ್ನೋದನ್ನ ನಾವು ತೋರಿಸ್ಕೊಟ್ಟಾಗಾಯ್ತು. ರವಿ ಜೋಶಿ ಅವರೇ ಕೊನೆಯದಾಗಿ DGMಗಳ ಸಭೆ ಇರುತ್ತೆ 12 ಗಂಟೆಗೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಸ್ಥಿತಿಯಲ್ಲಿ ಏನೇನ್ ಚರ್ಚೆಗಳಾಗಬಹುದು ಅಂತ ಈಗಿನ ಬೆಳವಣಿಗೆಗಳನ್ನ ಗಮನಿಸಿಕೊಂಡು ರವಿ ಜೋಶಿ ಅವರೇ. ಈಗ ಅದರಿಂದ ಏನು ನಾವು ಅಪೇಕ್ಷೆ ಪಡಬಹುದು ಅಂದರೆ, ನಾವು ಮೊಟ್ಟ ಮೊದಲು ಒಂದು ಜಾಯಿಂಟ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳಬೇಕು. ಅದರಿಂದ ಈ ಯುದ್ಧ ವಿರಾಮದ ಉಲ್ಲಂಘನೆ ಆಗಲಿ, ಏನೇ ಥರ ಅಟ್ಯಾಕ್ ಆದರೆ ನಮ್ಮ LOCನಲ್ಲಿ ಅಥವಾ ಇಂಟರ್ನ್ಯಾಷನಲ್ ಬಾರ್ಡರ್ನಲ್ಲಿ, ಅದು ಇಮ್ಮಿಡಿಯೇಟಾಗಿ ಅದು ಇಬ್ಬರು DGMOಗಳ ಗಮನಕ್ಕೆ ಬರುತ್ತದೆ. ಆವಾಗ ಅವರಿಬ್ಬರು ಅದನ್ನು ಮಾತುಕತೆ ಮಾಡಿಕೊಂಡು ಅದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ಅದನ್ನು ರಿವ್ಯೂ ಮಾಡ್ತಾರೆ. ಇದು ಹೇಗಾಯಿತು ಅಂತ ರಿವ್ಯೂ ಮಾಡ್ತಾರೆ. ಸೊ ಅದರಿಂದ ಒಂದು ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಬರುತ್ತೆ, ವಿಚ್ ವಿಲ್ ಪ್ರಿವೆಂಟ್ ಅನ್ನೆಸರಿ ಅನ್ಡ್ಯೂ ಎಸ್ಕಲೇಷನ್ ಆರ್ ರೀಕಮೆನ್ಸ್ಮೆಂಟ್ ಆಫ್ ದ ಹಾಸ್ಟೈಲ್ ಆಕ್ಟಿವಿಟೀಸ್. ಸೊ ಇದು ಬಹಳ ಮುಖ್ಯ. ಈಗ ಇದನ್ನ ದಿಸ್ ಇಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಆಸ್ ಅ ಫಸ್ಟ್ ಸ್ಟೆಪ್. ಎಸ್ ಇವತ್ತಿನ 12 ಗಂಟೆ ಮೀಟಿಂಗ್ ಮೇಲೆ ಎಲ್ಲರ ಚಿತ್ತ ಇದೆ ಏನಾಗಬಹುದು ಅಂತ. ನಿನ್ನೆಯ ಪ್ರೆಸ್ ಕಾನ್ಫರೆನ್ಸ್ ನೋಡಿದ ನಂತರದಲ್ಲಂತೂ ಇವತ್ತಿನ ಬೆಳವಣಿಗೆಗಳ ಕುತೂಹಲ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಮಾತನಾಡ್ತೀವಿ ಶಾರ್ಟ್ ಬ್ರೇಕ್ ಆದ್ಮೇಲೆ.